ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ರೀಲ್ಸ್ ಓಪನ್ ಮಾಡಿದ್ರೆ ಸಾಕು, ಎಲ್ಲಿ ನೋಡಿದ್ರು ಕೇರಳದ ದಟ್ಟ ಕಾಡಿನ ಮಧ್ಯೆ ಇರುವ ಒಂದು ಶಿವನ ದೇವಸ್ಥಾನದ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಆ ದೇವಸ್ಥಾನದ ಹೆಸರು ಕೊಟ್ಟಿಯೂರು. ಈ ದೇವಸ್ಥಾನ ಎಷ್ಟರ ಮಟ್ಟಿಗೆ ಟ್ರೆಂಡಿಂಗ್ನಲ್ಲಿದೆ ಅಂದರೆ, ಕರ್ನಾಟಕದಿಂದ ಪ್ರತಿದಿನ ಸಾವಿರಾರು ಭಕ್ತರು ಗಾಡಿ ಮಾಡಿಕೊಂಡು ಅಲ್ಲಿಗೆ ಹೋಗ್ತಿದ್ದಾರೆ. ಆದರೆ ಅಚ್ಚರಿಯ ವಿಚಾರ ಏನಂದ್ರೆ, ಅಲ್ಲಿಗೆ ಹೋದ ಕನ್ನಡಿಗರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ದಯವಿಟ್ಟು ಕರ್ನಾಟಕದವರೇ ಯಾರು ಕೂಡ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಕೈ ಮುಗಿದು ಬೇಡ್ಕೊಳ್ತಿದ್ದಾರೆ. ಹಾಗಾದ್ರೆ ವರ್ಷದಲ್ಲಿ ಕೇವಲ 28 ದಿನ ಮಾತ್ರ ಓಪನ್ ಆಗೋ ಈ ಕೊಟ್ಟಿಯೂರು ದೇವಸ್ಥಾನದ ಅಸಲಿ ರಹಸ್ಯ ಏನು? ಇಲ್ಲಿ ಕರ್ನಾಟಕದ ಭಕ್ತರ ಜೊತೆ ಕೇರಳದವರು ಮಾಡ್ತಾ ಇರೋ ದುರ್ವರ್ತನೆ ಏನು? ದೇವರ ದರ್ಶನಕ್ಕೆ ಹೋದ ಭಕ್ತರು ಬಾಯಿಗೆ ಬಂದಂತೆ ಕೆಟ್ಟದಾಗಿ ಬೈಕೊಳ್ಳೋದು ಯಾಕೆ? ಕೊಟ್ಟಿಯೂರಿಗೆ ಹೋದವರಿಗೆಲ್ಲ ಒಡಪು ಹೂವು ಕೊಡೋದ್ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು ಕೊಟ್ಟಿಯೂರು ದೇವಸ್ಥಾನದ ರಹಸ್ಯ? ಸ್ನೇಹಿತರೆ, ಕೇರಳದ ಕಣ್ಣೂರು ಜಿಲ್ಲೆಯ ದಟ್ಟವಾದ ಕಾಡಿನ ಮಧ್ಯೆ ಬಾವಲಿ ನದಿಯ ದಡದಲ್ಲಿರುವ ದೇವಸ್ಥಾನವೇ ಈ ಕೊಟ್ಟಿಯೂರು. ಈ ದೇವಸ್ಥಾನದ ವಿಶೇಷ ಏನಂದ್ರೆ, ಇಲ್ಲಿ ನದಿಯ ಈ ಕಡೆ ಇಕ್ಕರೆ ಕೊಟ್ಟಿಯೂರು ಮತ್ತು ನದಿಯ ಆ ಕಡೆ ಅಕ್ಕರೆ ಕೊಟ್ಟಿಯೂರು ಎಂಬ 2 ದೇವಸ್ಥಾನಗಳಿವೆ. ಇದರಲ್ಲಿ ನದಿಯ ಆ ಕಡೆ ಇರುವ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ಯಾವುದೇ ಶಾಶ್ವತ ಕಟ್ಟಡವಿಲ್ಲ. ಬದಲಾಗಿ ನದಿಯ ಕಲ್ಲುಗಳಿಂದ ಎತ್ತರಿಸಿದ ಒಂದು ಮಂಟಪದ ಮೇಲೆ ಶಿವಲಿಂಗ ಇದೆ ಅಷ್ಟೇ. ವರ್ಷದಲ್ಲಿ ಕೇವಲ 28 ದಿನ ಅಂದ್ರೆ ಮೇ, ಜೂನ್ ತಿಂಗಳ ಸಮಯದಲ್ಲಿ ಮಾತ್ರ ಭಕ್ತರಿಗೆ ಇಲ್ಲಿಗೆ ಹೋಗೋದಿಕ್ಕೆ ಅವಕಾಶ ಇರುತ್ತೆ. ಆಗ ಇಲ್ಲಿ ವೈಶಾಖ ಮಹೋತ್ಸವ ನಡೆಯುತ್ತೆ. ಮಳೆಗಾಲದ ಈ ಸಮಯದಲ್ಲಿ ಭಕ್ತರು ಬರಿಗಾಲಲ್ಲಿ ಮಣ್ಣಿನ ದಾರಿಯಲ್ಲಿ ನದಿಯನ್ನು ದಾಟ್ಕೊಂಡು ಹೋಗಿ ಶಿವನ ದರ್ಶನ ಪಡಿಬೇಕು. ಈ 28 ದಿನಗಳಲ್ಲಿ ಮಾತ್ರ ಗುಡಿಸಲು ಕಟ್ಟಿ ಪೂಜೆ ಮಾಡಿ ಆಮೇಲೆ ಅದನ್ನ ಒಡೆದು ಹಾಕಲಾಗತ್ತೆ. ವರ್ಷದ ಉಳಿದ 11 ತಿಂಗಳು ಈ ಕಾಡಿನ ಕಡೆಗೆ ಯಾರೂ ತಲೆ ಹಾಕೋದಿಲ್ಲ. ದಕ್ಷ ಯಜ್ಞ ನಡೆದಿದ್ದು ಇಲ್ಲೇನಾ? ಆ ಪುರಾಣದ ಕಥೆ ಏನು? ಸ್ನೇಹಿತರೆ, ಕೊಟ್ಟಿಯೂರನ್ನ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿಯಾಗ ಮಾಡಿದ್ದು ಮತ್ತು ಅವನ ಮಗಳು ಅಂದ್ರೆ ಸತೀದೇವಿ ಅವಮಾನ ತಾಳಲಾರದೆ ಯಾಗದ ಬೆಂಕಿಗೆ ಹಾರಿ ಪ್ರಾಣ ಬಿಟ್ಟಿದ್ದು ಇದೇ ಜಾಗದಲ್ಲಿ ಅಂತ ಇಲ್ಲಿನವರು ನಂಬ್ತಾರೆ. ತನ್ನ ಹೆಂಡತಿ ಸತೀದೇವಿ ಸತ್ತಾಗ ಕೋಪಗೊಂಡ ಶಿವ ವೀರಭದ್ರನ ರೂಪ ತಾಳಿ ದಕ್ಷನ ರುಂಡ ಕತ್ತರಿಸಿದ್ನಂತೆ. ಆ ದಕ್ಷನ ಯಾಗದ ನೆನಪಿಗಾಗಿಯೇ ಈ ವೈಶಾಖ ಮಹೋತ್ಸವ ನಡೆಯುತ್ತೆ. ಶಿವನ ದೂತ ವೀರಭದ್ರನು ದಕ್ಷನ ಗಡ್ಡವನ್ನ ಕತ್ತರಿಸಿ ಗಾಳಿಯಲ್ಲಿ ತೂರಿದಾಗ ಅದು ಕಾಡಿನಾದ್ಯಂತ ಹರಡಿತು ಅನ್ನೋ ನಂಬಿಕೆ ಇದೆ. ಆ ಗಡ್ಡದ ಸಂಕೇತವಾಗಿ ಭಕ್ತರಿಗೆ ಬಿದಿರಿನ ನಾರಿನಿಂದ ಮಾಡಿದ ಒಡಪು ಎಂಬ ಬಿಳಿ ಬಣ್ಣದ ಹೂವನ್ನ ಇಲ್ಲಿ ನೀಡಲಾಗುತ್ತೆ. ಇದನ್ನ ಮನೆಗೆ ತಂದು ಕಟ್ಟಿದ್ರೆ ಐಶ್ವರ್ಯ ವೃದ್ಧಿಯಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಕೆಟ್ಟ ಪದಗಳಿಂದ ಬೈದಾಡಿಕೊಳ್ಳುವ ಭಕ್ತರು, ಏನಿದು ಆಚರಣೆ? ಸ್ನೇಹಿತರೆ, ಈ ದೇವಸ್ಥಾನದ ಮತ್ತೊಂದು ವಿಚಿತ್ರ ಆಚರಣೆ ಅಂದ್ರೆ, ಇಲ್ಲಿಗೆ ಬರುವ ಭಕ್ತರು ದಾರಿಯುದ್ದಕ್ಕೂ ಒಬ್ರಿಗೊಬ್ರು ಅತ್ಯಂತ ಕೆಟ್ಟ ಪದಗಳಿಂದ ಬೈದಾಡಿಕೊಳ್ತಾರೆ. ಇದು ಅವರ ಹಕ್ಕು ಅಂತಲೇ ಭಾವಿಸಿದ್ದಾರೆ. ಇಲ್ಲಿನ ದೇವರಿಗೆ ಯಾವುದೇ ಮಡಿ ಮೈಲಿಗೆ ಇಲ್ಲ. ಭಕ್ತರು ಆವೇಶದಿಂದ ಲೈಂಗಿಕ ಸನ್ನೆಗಳನ್ನ ಮಾಡ್ತಾ ದೇವರನ್ನು ನಿಂದಿಸ್ತಾ ತಮ್ಮ ಹರಕೆ ತೀರಿಸ್ತಾರೆ. ಕನ್ನಡಿಗರ ಆಕ್ರೋಶ ಯಾಕೆ? ಕೊಟ್ಟಿಯೂರಿಗೆ ಹೋಗಬೇಡಿ ಅಂತ ಇರೋದ್ಯಾಕೆ? ಇಷ್ಟೆಲ್ಲ ವಿಶೇಷತೆಗಳಿರುವ ಈ ದೇವಸ್ಥಾನ ಇತ್ತೀಚೆಗೆ ಯೂಟ್ಯೂಬರ್ಗಳು ಮತ್ತು ರೀಲ್ಸ್ ಮಾಡೋರಿಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಇದನ್ನು ನೋಡಿ ಕರ್ನಾಟಕದಿಂದ ಸಾವಿರಾರು ಜನರು ಬೈಕ್, ಕಾರ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಿದ್ದಾರೆ. ಆದ್ರೆ ಅಲ್ಲಿಗೆ ಹೋದ ಕನ್ನಡಿಗರಿಗೆ ಆಗ್ತಾ ಇರೋ ಅವಮಾನ ಅಷ್ಟಿಷ್ಟಲ್ಲ. ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಭದ್ರತಾ ಸಿಬ್ಬಂದಿ ಕರ್ನಾಟಕದ ಭಕ್ತರ ಮೇಲೆ ತೀವ್ರ ದುರ್ವರ್ತನೆ ತೋರಿಸುತ್ತಿದ್ದಾರೆ ಅಂತ ಕನ್ನಡಿಗರು ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತಿದ್ದಾಗ ಭಕ್ತರನ್ನ, ಅದರಲ್ಲೂ ಮಹಿಳೆಯರನ್ನ ದನ ಕರುಗಳಂತೆ ನೂಕಾಡ್ತಾರೆ. ಭಕ್ತರ ಮೇಲೆ ಕಾಲಿನಿಂದ ನೀರು ಎರಚಿ ವಿಕೃತಿ ಮೆರೀತಾರೆ. ₹1000 ಕೊಟ್ಟು VIP ದರ್ಶನ ಟಿಕೆಟ್ ತಗೊಂಡ್ರು ಸರಿಯಾಗಿ ದೇವರ ದರ್ಶನಕ್ಕೆ ಬಿಡದೆ ವಸೂಲಿ ದಂಧೆ ಮಾಡ್ತಾರೆ. ಜೊತೆಗೆ ಕನ್ನಡದ ನಂಬರ್ ಪ್ಲೇಟ್ ಇರುವ ಗಾಡಿಗಳನ್ನ ಕಂಡ್ರೆ ಕೇರಳಿಗರು ದ್ವೇಷ ಸಾಧಿಸುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ. ಇದಲ್ಲದೆ ಈ ಜಾತ್ರೆಯಿಂದಾಗಿ ಕೊಟ್ಟಿಯೂರಿನ ಸುತ್ತಮುತ್ತ ಬರೋಬ್ಬರಿ 10 ರಿಂದ 15 ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಕಳೆದ ವರ್ಷ ಈ ಟ್ರಾಫಿಕ್ ಜಾಮ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಿಕೊಂಡು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪಲಾಗದೆ
3 ವರ್ಷದ ಮಗುವೊಂದು ಪ್ರಾಣ ಬಿಟ್ಟಿತ್ತು. ಫೋಟೋ ತೆಗೆಯಲು ಹೋದ ಪತ್ರಕರ್ತನ ಮೇಲೂ ಹಲ್ಲೆ ನಡೆದಿತ್ತು. ಒಟ್ನಲ್ಲಿ ಸ್ನೇಹಿತರೆ, ಕೇವಲ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಯಾವುದೇ ಮಾಹಿತಿ ಇಲ್ಲದೆ ಹೊಸ ದೇವಸ್ಥಾನಗಳಿಗೆ ಹುಚ್ಚೆದ್ದು ಹೋದ್ರೆ ಎಂತ ಅವಮಾನ, ಕಷ್ಟ ಎದುರಿಸಬೇಕಾಗತ್ತೆ ಅನ್ನೋದಿಕ್ಕೆ ಈ ಕೊಟ್ಟಿಯೂರು ದೇವಸ್ಥಾನವೇ ಬೆಸ್ಟ್ ಎಕ್ಸಾಂಪಲ್. ಭಕ್ತಿಯ ಹೆಸರಲ್ಲಿ ನಡೀತಾ ಇರುವ ಈ ದಂಧೆ ಮತ್ತು ಕನ್ನಡಿಗರ ಮೇಲಿನ ದ್ವೇಷ ನಿಜಕ್ಕೂ ಖಂಡನೀಯ. ಈ ಬಗ್ಗೆ ನೀವೇನು ಹೇಳ್ತೀರಿ? ಕೇವಲ ರೀಲ್ಸ್ ನೋಡಿ ಜಾತ್ರೆಗಳಿಗೆ ಹೋಗೋ ಯುವಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕನ್ನಡಿಗನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಇಂಥ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.